ಹೊಸ ವರ್ಷದ ಹೊಸ್ತಿಲಲ್ಲಿ ಬೆಂಗಳೂರಲ್ಲಿ ಡ್ರಗ್ಸ್ನ ಘಾಟು ಜೋರಾಗಿದೆ. ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾನೆ ಇದ್ದಾರೆ. ಹಲವೆಡೆ ಮಾದಕ ವಸ್ತುಗಳು ಪತ್ತೆಯಾಗ್ತಾನೆ ಇದೆ. ಈ ಮಧ್ಯೆ ನಿನ್ನೆ 55 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಕೇಸ್ನ ಹಿಂದೆ ಕೆಮಿಕಲ್ ಇಂಜಿನಿಯರ್ ಒಬ್ಬ ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಮಹಾರಾಷ್ಟ್ರ ಪೊಲೀಸರು ಮಾಡಿದಂಥ ಕಾರ್ಯಾಚರಣೆಯ ವೇಳೆ ದೊಡ್ಡ ಪ್ರಮಾಣದ ಡ್ರಗ್ಸ್ ಪತ್ತೆಯಾಗಿತ್ತು. ಡ್ರಗ್ಸ್ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಬೆಳಗಾವಿ ಮೂಲದ ವ್ಯಕ್ತಿ ಪ್ರಶಾಂತ್ ಪಾಟೀಲ್ ಕೆಮಿಕಲ್ ಇಂಜಿನಿಯರಿಂಗ್ ಓದಿದ್ದ ಅನ್ನುವಂಥ ಮಾಹಿತಿ ಇದೆ. ಇನ್ನು ರಾಜಸ್ಥಾನದ ಯೋಗಿರಾಜ್ ಮತ್ತು ನಯನ್ ಪಯಾರ್ ಇವರ ಜೊತೆ ಸೇರಿಕೊಂಡು ಈ ದಂಧೆಯನ್ನು ನಡೆಸ್ತಾ ಇದ್ರು. ಫ್ಯಾಕ್ಟರಿಗೆ ಯಂತ್ರ, ಬಿಲ್ಡಿಂಗ್ ವ್ಯವಸ್ಥೆ ಇದನ್ನು ಕಿಂಗ್ ಪಿನ್ಗಳು ಮಾಡ್ತಾ ಇದ್ರು. ಬಾಗ್ಲೂರು, ಕೊತ್ತನೂರು ಮತ್ತು ಯರ್ರಪ್ಪನಹಳ್ಳಿ ಇಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಆಗಿತ್ತು. ಮಹಾರಾಷ್ಟ್ರ ಪೊಲೀಸರು ನಡೆಸಿದಂಥ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ಪೊಲೀಸರು ಅನಂತರ ಹೇಳಿಕೊಂಡ್ರು ಇದು ಜಂಟಿ ಕಾರ್ಯಾಚರಣೆ ಅಂತ. ಸದ್ಯ ಇದರ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಪ್ರಶಾಂತ್ ಪಾಟೀಲ್, ಈತ ಕೆಮಿಕಲ್ ಇಂಜಿನಿಯರಿಂಗ್ ಓದ್ಕೊಂಡಿದ್ದ. ಈತನೇ ಇದರ ಮಾಸ್ಟರ್ ಮೈಂಡ್. ಇನ್ನು ಕಿಂಗ್ ಪಿನ್ಗಳಿಬ್ಬರಿದ್ರು. ಕಿಂಗ್ ಪಿನ್ಗಳು ಯಂತ್ರಗಳನ್ನು ಒದಗಿಸ್ತಾ ಇದ್ರು. ಯಾವ ಜಾಗದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಮಾಡಬೇಕು ಅನ್ನೋದನ್ನ ಗುರುತಿಸ್ತಾ ಇದ್ರು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಬೆಂಗಳೂರಲ್ಲಿ ಕಾರ್ಯಾಚರಣೆ ಮಾಡಿದ್ದು ಮಹಾರಾಷ್ಟ್ರದ ANTF. ಆರೋಪಿಗಳು ಡ್ರಗ್ಸ್ ತಯಾರಿಸೋದಕ್ಕೆ ಎಂತೆಂಥ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರಿಗೆ ಅನುಮಾನ ಬಾರದಂತೆ ಸ್ಥಳ ಆಯ್ಕೆ ಮಾಡಿಕೊಂಡಿದ್ರು. 2 ಡಿವಿಷನ್, 3 ಪೊಲೀಸ್ ಠಾಣೆ, ಇದರ 3 ಕಿಲೋಮೀಟರ್ ಅಂತರದಲ್ಲಿ ಫ್ಯಾಕ್ಟರಿ ಮಾಡ್ಕೊಂಡಿದ್ರು. 3 ಠಾಣೆಗಳ ಗಡಿಯಲ್ಲಿ ಫ್ಯಾಕ್ಟರಿ ತೆರೆದಿದ್ರು. ಅವಲಹಳ್ಳಿ, ಬಾಗ್ಲೂರು ಮತ್ತು ಕೊತ್ತನೂರು ಸ್ಟೇಷನ್ ಲಿಮಿಟೆಡ್ ಅಂದ್ರೆ ಈ 3 ಸ್ಟೇಷನ್ನ ಗಡಿ ಭಾಗ. ಅಂತ ಜಾಗವನ್ನೇ ಸೆಲೆಕ್ಟ್ ಮಾಡಿಕೊಂಡಿದ್ರು. 3 ಠಾಣೆಯ ಪೊಲೀಸರು ಎಂಟ್ರಿ ಆಗದಂತ ನಿರ್ಜನ ಪ್ರದೇಶವನ್ನ ಗುರುತಿಸಿ ಎಲ್ಲಿ ಪೊಲೀಸರ ಗಸ್ತು ಕಡಿಮೆ ಇದೆ ಅನ್ನೋದನ್ನ ನೋಡಿಕೊಂಡು ಅಲ್ಲಿ ಫ್ಯಾಕ್ಟರಿ ಓಪನ್ ಮಾಡಿದ್ರು. ಇನ್ನು ಅವರು ಮಾಡಿಕೊಂಡಿದ್ದಂಥ ವ್ಯವಸ್ಥೆ ಹೆಂಗಿತ್ತು ಅಂತ ನೋಡ್ತಾ ಇದ್ದೀರಿ. ಡ್ರಗ್ಸ್ ಮಾಡೋದಕ್ಕೆ ಬೇಕಾದಂಥ ಕೆಮಿಕಲ್ಗಳನ್ನು ಸಂಗ್ರಹಿಸಿಡೋದಕ್ಕೆ, ಯಂತ್ರಗಳನ್ನು ಸಂಗ್ರಹಿಸಿಡೋದಕ್ಕೆ ಒಂದು ವ್ಯವಸ್ಥೆಯನ್ನೇ ಮಾಡಿಕೊಂಡಿದ್ರು, ಒಂದು ಫ್ಯಾಕ್ಟರಿಯನ್ನೇ ಮಾಡಿಕೊಂಡಿದ್ರು. ಅದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರ ಪೊಲೀಸರು ಹೇಳಿಕೊಂಡ್ರು ಅದು 55 ಕೋಟಿ ಮೌಲ್ಯದ ಡ್ರಗ್ಸ್ ತಯಾರಿಕೆಗೆ ಬೇಕಾದಂಥ ರಾ ಮೆಟೀರಿಯಲ್ ಅಂತ. ಬೆಂಗಳೂರು ಪೊಲೀಸರು ಹೇಳಿದ್ರು ಅಥವಾ ಹೋಮ್ ಮಿನಿಸ್ಟರ್ ಹೇಳಿದ್ರು 1,20,00,000 ಅಂತ. ಸದ್ಯ ವ್ಯವಸ್ಥೆ ಹೆಂಗಿತ್ತು ಅನ್ನೋದನ್ನು ನೋಡ್ತಾ ಇದ್ದೀರಿ ನೀವು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ವ್ಯವಸ್ಥಿತವಾಗಿ ಏನು ಬೇಕೋ ಅದನ್ನು ಮಾಡಿಕೊಂಡಿದ್ರು. ಎಷ್ಟು ಸಮಯದಿಂದ ಇದು ಕಾರ್ಯಾಚರಿಸ್ತಾ ಇತ್ತು? ರಕ್ಷತ್, ಮಹಾರಾಷ್ಟ್ರದ ANTF ಪೊಲೀಸರು ಏನಿದ್ದಾರೆ ಅವರು ಬೆಂಗಳೂರಿನಲ್ಲಿನ ಡ್ರಗ್ ಫ್ಯಾಕ್ಟರಿಗಳನ್ನ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಇವರು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋದ್ರೆ ಅವರು 2 ಡಿವಿಷನ್ ಹಾಗೆ 3 ಠಾಣಾ ವ್ಯಾಪ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದು ಫ್ಯಾಕ್ಟರಿಗಳು ಅಂದ್ರೆ ಈಗ ಸೀಸ್ ಮಾಡಿರುವಂತಹ ಎಲ್ಲಾ ಫ್ಯಾಕ್ಟರಿಗಳಿದ್ದಾವೆ ಅವೆಲ್ಲವೂ ಕೂಡ 2 ರಿಂದ 3 ಕಿಲೋಮೀಟರ್ನ ಡಿಫರೆನ್ಸ್ ನಲ್ಲಿ ಮಾತ್ರ ಇರುವಂತದ್ದು. ಈಗ ಅವಲಹಳ್ಳಿ, ಕೊತ್ತನೂರು ಹಾಗೆ ಬಾಗ್ಲೂರು ಈ 3 ಪೊಲೀಸ್ ಠಾಣೆಯ ಕೊನೆಯ ಲಿಮಿಟ್ಸ್ ಏನಿರುತ್ತೆ, ಆ ಒಂದು ಠಾಣಾ ಸರಹದ್ದು ಎಲ್ಲಿ ಮುಕ್ತಾಯ ಆಗುತ್ತೆ ಆ ಜಾಗದಲ್ಲಿ ಇವರು ಫ್ಯಾಕ್ಟರಿಗಳನ್ನ ಮಾಡ್ಕೊಂಡಿದ್ರು. ಅಲ್ಲಿ ಅದು ಕೂಡ ನಿರ್ಜನ ಪ್ರದೇಶವಾಗಿರುತ್ತೆ, ಅಲ್ಲಿ ಯಾರು ಕೂಡ ಬರೋದಿಲ್ಲ. ಪೊಲೀಸರಿಗೂ ಕೂಡ ಮೊದಲು ಈ ಒಂದು ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದಂತ ಸಂದರ್ಭದಲ್ಲಿ ಇದು ನಮ್ಮ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೋ ಅಥವಾ ಪಕ್ಕದ ಸ್ಟೇಷನ್ಗೆ ಲಿಮಿಟ್ಸ್ಗೆ ಬರುತ್ತೋ ಅನ್ನುವಂತ ಒಂದು ಅನುಮಾನ ಕೂಡ ಇರುತ್ತೆ. ಆ ರೀತಿಯ ಜಾಗಗಳಲ್ಲಿ ಇವರು ಫ್ಯಾಕ್ಟರಿಗಳನ್ನ ರೆಡಿ ಮಾಡಿದ್ರು ಅನ್ನುವಂಥದ್ದು ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಷ್ಟೊಂದು ನೀಟಾಗಿ ಇವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಗಸ್ತು ಎಲ್ಲಿ ಕಡಿಮೆ ಇರುತ್ತೆ ಅನ್ನುವಂತ ಒಂದು ಸ್ಥಳಗಳೇ, ಪೊಲೀಸರು ಬರೋದಿಲ್ಲ ಅನ್ನುವಂತ ಒಂದು ಸ್ಥಳಗಳೇನಿರುತ್ತೆ ಅಂತ ಜಾಗದಲ್ಲಿಯೇ ಇವರು ಆ ಒಂದು ಫ್ಯಾಕ್ಟರಿಗಳನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂದ್ರೆ ಸುಮಾರು ಮುಖ್ಯ ರಸ್ತೆಯಿಂದ 5 ರಿಂದ 6 ಕಿಲೋಮೀಟರ್ ಒಳಗಡೆ, ಮಾವಿನ ತೋಪಿನ ಒಳಗಡೆ, ಹಾಗೆ ಜನ ಇಲ್ಲದೆ ಇರುವಂತಹ ಪ್ರದೇಶ, ಈ ರೀತಿಯಲ್ಲಿ ಇಲ್ಲಿ ಪ್ರಮುಖವಾಗಿ ಕೊತ್ನೂರಿನ ಗೊಲ್ಲಹಳ್ಳಿ ಏನಿದೆ ಅಲ್ಲಿ ಒಂದು ಕಡೆ ಇವರು ಫ್ಯಾಕ್ಟರಿನ ಮಾಡ್ಕೊಂಡಿರ್ತಾರೆ. ಆ ಒಂದು ಫ್ಯಾಕ್ಟರಿ ಹೇಗಿದೆ ಅಂತಂದ್ರೆ ಮಾವಿನ ತೋಪಿನ ಒಳಗಡೆಗಿದೆ. ಅಲ್ಲಿ ಒಂದೇ ಒಂದು ಮನೆ ಕೂಡ ಇಲ್ಲ, ಎಲ್ಲವೂ ಖಾಲಿ ಜಾಗಗಳೇ ಇರುವಂತದ್ದು. ಅಂತ ಒಂದು ಜಾಗದಲ್ಲಿ ಮಾಡಿದ್ರು. ಅದೇ ರೀತಿಯಲ್ಲಿ ಬಾಗ್ಲೂರಿನ ಸಮೀಪದಲ್ಲೂ ಕೂಡ ಅದೇ ರೀತಿಯ ಒಂದು ಜಾಗದಲ್ಲಿ ಮಾಡಿದ್ರು. ಅಲ್ಲೂ ಕೂಡ ಮನೆ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ, ಜನಸಂಖ್ಯೆ ಕೂಡ ತುಂಬಾ
ಕಡಿಮೆ ಪ್ರಮಾಣದಲ್ಲಿರುವಂಥದ್ದು. ಮತ್ತೊಂದು ಜಾಗ ಯಾವುದು ಅಂತ ಹೇಳಿದ್ರೆ ಈ ಔಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯರಪ್ಪನಹಳ್ಳಿಯಲ್ಲಿ ಮಾಡಿರುವಂಥದ್ದು. ಅಲ್ಲಿ ಮಾತ್ರ ಸಾಕಷ್ಟು ಜನ ವಸತಿ ಇರುವಂತಹ ಪ್ರದೇಶ, ಅದರ ಮಧ್ಯದಲ್ಲೇ ಮಾಡಿದ್ರು, ಅಲ್ಲಿ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ದ್ವಂದ್ವ ಕೂಡ ಇದೆ. ಇದರಲ್ಲಿ ಪ್ರಶಾಂತ್ ಪಾಟೀಲ್ ಏನಿರ್ತಾನೆ, ಈತ ಕೆಮಿಕಲ್ ಇಂಜಿನಿಯರ್ ಓದಿದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆ ಬಗ್ಗೆ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆತ ಕೆಮಿಕಲ್ ಇಂಜಿನಿಯರಿಂಗ್ ಅನ್ನು ಓದಿದ್ನ, ಈತನೇ ಹಾಗಾದ್ರೆ ಅವರಿಗೆ ಫಾರ್ಮುಲಾವನ್ನ ಕೊಡ್ತಾ ಇದ್ನ ಅನ್ನುವಂಥ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನುಳಿದಂತೆ ರಾಮ್ಲಾಲ್ ಬಿಷ್ಣೋಯಿ ಏನಿರ್ತಾನೆ, ಆತ ಇಲ್ಲಿ ಡ್ರಗ್ ಫ್ಯಾಕ್ಟರಿಗಳನ್ನ ಅಂದ್ರೆ ಡ್ರಗ್ ಅನ್ನ ತಯಾರು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದ, ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಮುಂಬೈನಲ್ಲಿ ಮೊದಲಿಗೆ ಸಿಕ್ಕಂತ ಅಬ್ದುಲ್ ಏನಿರ್ತಾನೆ, ಆತ ಬೇರೆ ಬೇರೆ ರಾಜ್ಯಗಳಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗುತ್ತೆ. ಮೊದಲು ಅರೆಸ್ಟ್ ಆಗುವಂತದ್ದು ಆತನೇ. ಅನಂತರದಲ್ಲಿ ಪ್ರಶಾಂತ್ ಪಾಟೀಲ್ ಅನ್ನ ಬಂಧಿಸ್ತಾರೆ. ಪ್ರಶಾಂತ್ ಪಾಟೀಲ್ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಇಲ್ಲಿ ರೇಡ್ ಅನ್ನ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಅನಂತರದಲ್ಲಿ ನಮಗೆ ಒಂದು ವಿಚಾರ ಸ್ಪಷ್ಟವಾಗ್ತಾ ಹೋಗುತ್ತೆ. ಇನ್ನಿಬ್ಬರು ಕಿಂಗ್ ಪಿನ್ಗಳು ಕೂಡ ಇದ್ದಾರೆ. ಅವರೇನಿದ್ದಾರೆ, ಅವರು ಇವರಿಗೆ ಯಂತ್ರಗಳನ್ನು ಒದಗಿಸುವಂತದ್ದು, ಹಾಗೆ ಜಾಗಕ್ಕೆ ಸಂಬಂಧಪಟ್ಟಂತೆ ಫಂಡ್ ಅನ್ನು ಒದಗಿಸ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅವರಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ರಕ್ಷತ್, ಧನ್ಯವಾದ ಪ್ರಜ್ವಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.